ಒಮ್ಮೆ ಹಸಿರು ಮತ್ತು ಶಾಂತವಾದ ಕಾಡಿನಲ್ಲಿ ರಿಯಾ ಎಂಬ ಪುಟ್ಟ ಬಿಳಿ ಮೊಲ ವಾಸಿಸುತ್ತಿತ್ತು. ಅವಳಿಗೆ ಮೃದುವಾದ ಹುಲ್ಲು, ಬಣ್ಣ ಬಣ್ಣದ ಹೂಗಳು ಮತ್ತು ಹಕ್ಕಿಗಳ ಮಧುರ ಹಾಡು ಅಂದ್ರೆ ತುಂಬಾ ಇಷ್ಟ. ಪ್ರತಿದಿನ ಬೆಳಗ್ಗೆ ರಿಯಾ ಕಾಡಿನ ದಾರಿಗಳಲ್ಲಿ ಕುಣಿದಾಡುತ್ತಾ, ಹೂಗಳ ಪರಿಮಳ ಸವಿಯುತ್ತಾ, ಚಿಟ್ಟೆಗಳನ್ನು ನೋಡ್ತಾ ಸಂತೋಷದಿಂದ ಅಲೆದಾಡ್ತಿದ್ಲು. ರಿಯಾಗೆ ಕಾಡಿನಲ್ಲಿ ಒಳ್ಳೆಯ ಸ್ನೇಹಿತರಿದ್ರು. ಒಂದು ಚುರುಕಾದ ಅಳಿಲು, ಒಂದು ಸೌಮ್ಯ ಸ್ವಭಾವದ ಜಿಂಕೆ ಮತ್ತು ನಿಧಾನವಾಗಿ ನಡೆಯುವ ಆಮೆ. ಅವರೆಲ್ಲರೂ ಪ್ರತಿದಿನ ಹಳೆಯ ಮರದ ಬಳಿ ಸೇರ್ತಾ ಇದ್ರು ಮತ್ತು ತಮ್ಮ ಸಾಹಸದ ಕಥೆಗಳನ್ನ ಹಂಚ್ಕೊಳ್ತಾ ಇದ್ರು. ಕಾಡಿನ ಜೀವನ ತುಂಬಾ ಶಾಂತವಾಗಿತ್ತು. ಆದ್ರೆ ಒಂದು ದಿನ ಎಲ್ಲವೂ ಬದಲಾಯಿತು. ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿಕೊಂಡವು. ಸೂರ್ಯನ ಬೆಳಕು ಮಾಯವಾಯಿತು. ಬಿರುಗಾಳಿ ಜೋರಾಗಿ ಬೀಸತೊಡಗಿತು. ಮರಗಳು ನಡುಗಿದವು. ನಂತರ ಜೋರಾದ ಮಳೆ ಸುರಿಯಲು ಪ್ರಾರಂಭವಾಯಿತು. ಗುಡುಗು ಸಿಡಿಲುಗಳು ಕೇಳಿಸಿದವು. ರಿಯಾ ಮನೆಗೆ ಹೋಗಲು ಓಡಿದಳು. ಆದರೆ ಗಾಳಿ ಅವಳನ್ನು ಬೇರೆ ದಾರಿಗೆ ತಳ್ಳಿತು. ಮರದ ಕೊಂಬೆಗಳು ಮುರಿದು ಬಿದ್ದವು. ಪರಿಚಯದ ದಾರಿಗಳು ಕಾಣೆಯಾದವು. ರಿಯಾ ಓಡುತ್ತಲೇ ಇದ್ದಳು. ಅವಳ ಎದೆಬಡಿತ ಜೋರಾಗಿತ್ತು. ಕೊನೆಗೂ ಮಳೆ ನಿಂತಿತು. ಕಾಡು ಸಂಪೂರ್ಣ ಮೌನವಾಯಿತು. ಎಲ್ಲೆಡೆ ಕೆಸರು ತುಂಬಿತ್ತು. ಮರಗಳು ಮುರಿದಿದ್ದವು. ಆಕಾಶ ಇನ್ನೂ ಮಸುಕಾಗಿತ್ತು. ರಿಯಾ ಸುತ್ತಲೂ ನೋಡಿದಳು. ಎಲ್ಲ ಮರಗಳು ಒಂದೇ ರೀತಿಯಾಗಿ ಕಾಣುತ್ತಿದ್ದವು. ಯಾರೂ ಇರಲಿಲ್ಲ. ಅವಳು ದಾರಿ ತಪ್ಪಿದ್ದಳು. ಅವಳ ಕಿವಿಗಳು ಬಾಡಿದವು. ಅವಳಿಗೆ ತುಂಬಾ ಭಯವಾಯಿತು. ಅಷ್ಟರಲ್ಲಿ ಮರದ ಮೇಲೆ ಕುಳಿತಿದ್ದ ಗೂಬೆಯೊಂದು ಜೋರಾಗಿ ಕೂಗಿತು. ರಿಯಾ ಭಯದಿಂದ ಹೆಪ್ಪುಗಟ್ಟಿದಳು. ಆದರೆ ಆ ಕ್ಷಣದಲ್ಲಿ ಅವಳಿಗೆ ತನ್ನ ತಾಯಿಯ ಮಾತು ನೆನಪಾಯಿತು. ಭಯವಾದಾಗ ಓಡಬೇಡ, ನಿಂತು ಯೋಚಿಸು. ರಿಯಾ ನಿಧಾನವಾಗಿ ಉಸಿರೆಳೆದಳು. ಗಾಳಿ ಮೃದುವಾಯಿತು. ಕಾಡು ಶಾಂತವಾಯಿತು. ಅವಳು ಕೆಳಗೆ ನೋಡಿದಳು. ಕೆಸರಿನಲ್ಲಿ ಚಿಕ್ಕ ಹೆಜ್ಜೆ ಗುರುತುಗಳು ಕಂಡವು. ನಂತರ ಅವಳು ಗಮನವಿಟ್ಟು ಆಲಿಸಿದಳು. ದೂರದಲ್ಲಿ ನದಿಯ ನೀರಿನ ಶಬ್ದ ಕೇಳಿಸಿತು. ರಿಯಾ ಮುಖದಲ್ಲಿ ನಗು ಮೂಡಿತು. ನಿಧಾನವಾಗಿ ರಿಯಾ ನದಿಯ ಶಬ್ದ ಬಂದ ದಿಕ್ಕಿನಲ್ಲಿ ನಡೆಯಲು ಶುರು ಮಾಡಿದಳು. ಹೂಗಳು ಮತ್ತೆ ಕಾಣಿಸಿಕೊಂಡವು. ಹಕ್ಕಿಗಳ ಹಾಡು ಮತ್ತೆ ಕೇಳಿಸಿತು. ಅಷ್ಟರಲ್ಲಿ ಒಂದು ಪರಿಚಿತ ಧ್ವನಿ ಕೇಳಿಸಿತು. ರಿಯಾ! ಅದು ಅವಳ ಸ್ನೇಹಿತ ಅಳಿಲು. ಅವನ ಹಿಂದೆ ಜಿಂಕೆ ಮತ್ತು ಆಮೆ ಕೂಡ ಬಂದರು. ರಿಯಾ ಸಂತೋಷದಿಂದ ಅವರ ಕಡೆಗೆ ಓಡಿದಳು. ಆ ದಿನ ರಿಯಾ ಒಂದು ಮುಖ್ಯವಾದ ಪಾಠ ಕಲಿತಳು. ದಾರಿ ತಪ್ಪೋದು ಭಯಾನಕವಾಗಿರಬಹುದು, ಆದರೆ ನಾವು ಶಾಂತವಾಗಿದ್ದು ಸರಿಯಾಗಿ ಯೋಚಿಸಿದರೆ ಮನೆಗೆ ದಾರಿ ಸಿಕ್ಕೇ ಸಿಗುತ್ತದೆ. ರಿಯಾ ಈಗ ಧೈರ್ಯಶಾಲಿಯಾಗಿದ್ದಳು. ಜೀವನ ಮತ್ತೆ ಸಂತೋಷದಿಂದ ಮುಂದುವರಿಯಿತು.